ಸುದ್ದಿನ ನೋಡ್ತಾ ಹೋಗೋಣ. ಇದು ಕಂಪ್ಲೀಟ್ ಆಗಿ ಹೆಣ್ಣುಮಕ್ಳಿಗೆ ಸಂಬಂಧಪಟ್ಟಂತಹ ಸುದ್ದಿ. ಏನ್ರಿ ಸಮಾಚಾರದಲ್ಲಿ ಇವತ್ತು ಎರಡನೇ ಸುದ್ದಿ ಸಂಪೂರ್ಣವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಸುದ್ದಿ. ನಿಮಗೆ ಅರ್ಥ ಆಗೋಗಿ ಹೇಳೋದಾದ್ರೆ ಈ ಋತುಚಕ್ರ, ಋತುಬಂಧ ಬೇಡ ರೀ, ಪೀರಿಯಡ್ಸ್ ಅಂತಲೇ ತಗೊಳ್ಳೋಣ. ಇದರಲ್ಲಿ ಯಾವ ಮುಜುಗರ? ಇದು ಸಂಪೂರ್ಣವಾಗಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುವಂಥದ್ದೇ, ಹೆಣ್ಮಕ್ಳಿಂದ ಗಂಡು ಮಕ್ಳಿಗೂ ಗೊತ್ತಿರುವಂಥದ್ದೇ. ಇವತ್ತು ಒಂದು ಸ್ಪೆಷಲ್ ಸ್ಟೋರಿ ಇದೆ ಈ ಋತುಚಕ್ರಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ಸ್ಪೆಷಲ್ ಗೆಸ್ಟ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ. ಆ ಗೆಸ್ಟ್ ಕೂಡ ತುಂಬ ಸ್ಪೆಷಲ್, ಸ್ಟೋರಿ ಮಾತ್ರ ಸ್ಪೆಷಲ್ ಅಲ್ಲ. ಓಕೆ, ಏನಪ್ಪ ವಿಚಾರ ಅಂದರೆ ಈ ಮೆನೋಪಾಸ್ ಅಂದರೆ ಋತುಚಕ್ರ ಆರಂಭ, ಋತುಬಂಧ ಅಂದರೆ ನಿಲ್ಲತ್ತಲ್ಲ ಹೆಣ್ಮಕ್ಳಿಗೆ, ಪೀರಿಯಡ್ ಸ್ಟಾಪ್ ಆಗುತ್ತಲ್ವಾ, ಅಥವಾ ಅದೇ ಇಷ್ಟೊತ್ತು ನಾನು ಋತುಬಂಧ ಅಂತ ಹೇಳಿದೆ, ಮುಟ್ಟು ನಿಲ್ಲೋದು ಅಂತ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ. ಮಹಿಳೆಯರ ಲೈಫ್ನಲ್ಲಿ ಈ ಸೈಕಲಿನ ಅತಿ ಮುಖ್ಯ ಘಟ್ಟ ಇದು. ಒಂದು 50-55 ವರ್ಷ ಈ ಸಂದರ್ಭಕ್ಕೆ ಬಂದು ನಿಂತು ಬಿಡ್ತಾರೆ. ಈ ಟೈಮ್ನಲ್ಲಿ ಮಹಿಳೆಯರಲ್ಲಿ ಮಾನಸಿಕವಾಗಿ ಏರುಪೇರು, ಭಾವನಾತ್ಮಕವಾಗಿ ಮತ್ತು ದೈಹಿಕ ಬದಲಾವಣೆಗಳು ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ಳುತ್ತೆ. ಮೆನೋಪಾಸ್ ಅಥವಾ ಋತುಬಂಧ ಅಥವಾ ಮುಟ್ಟು ನಿಲ್ಲುತ್ತೆ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ. ಈ ಸಂದರ್ಭದಲ್ಲಿ ಮಹಿಳೆಯರಲ್ಲಿ, ಹೆಣ್ಮಕ್ಳಲ್ಲಿ ಹಾರ್ಮೋನ್ಗಳಲ್ಲಿ ವಿಪರೀತ ಬದಲಾವಣೆ ಆಗೋದು, ವಿಪರೀತ ಸೆಕೆ ಅಂದರೆ ಕೆಲವೊಂದು ಲಕ್ಷಣಗಳಿರುತ್ತೆ. ಬೋನ್ ವೀಕ್ ಆಗಿಬಿಡುತ್ತೆ, ಅಂದರೆ ಮೂಳೆ ಸವಿಯುತ್ತೆ, ರಾತ್ರಿ ವೇಳೆ ಹೆಚ್ಚು ಬೆವರ್ತಾರೆ, ನಿದ್ರೆ ಬರಲ್ಲ, ಮೆಂಟಲ್ ಪ್ರೆಷರ್ ಇರುತ್ತೆ, ಅಥವಾ ಆಂಗ್ಸೈಟಿ, ದೈಹಿಕ ಹಾಗೂ ಮಾನಸಿಕ ಒಂದು ಸಮಸ್ಯೆಗಳು ಇವೆಲ್ಲವೂ ಕೂಡ ಕಾಣಿಸ್ಕೊಳುತ್ತೆ. ನಿಮ್ಗೆ ಕೇಳಿಸ್ಕೊಳ್ಳೋಕ್ಕೆ ಇದೇನು ದೊಡ್ಡ ವಿಚಾರ ಏನ್ರಿ, ನಮ್ಮ ತಂದೆ ತಾಯಿ ಅಂದರೆ ತಾಯಿ ಕಾಲದಿಂದಲೂ ಇತ್ತು, ಈಗಿನ ಹೆಣ್ಮಕ್ಳು ಕೂಡ ಹಾಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ಕೋಬೋದು. ಬಟ್ ಅಷ್ಟೊಂದು ಸುಲಭ ಇಲ್ಲ ಈ ವಿಚಾರ. ವಿಪರೀತ ಈ ಮೂತ್ರದ ಸೋಂಕು ಅಂದರೆ ಯುರಿನರಿ ಇನ್ಫೆಕ್ಷನ್ ಅಂತೀವಿ, ಹೇರ್ ಫಾಲ್ ಆಗೋದು, ಚರ್ಮ ಡ್ರೈ ಆಗುತ್ತೆ, ಹೀಗೆ ಹಲವಾರು ಲಕ್ಷಣಗಳು ತುಂಬ ಜನ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ಬರಂತೂ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಮೂಡ್ ಸ್ವಿಂಗ್ ಆಗುತ್ತೆ, ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರಲ್ಲ, ಏಕಾಗ್ರತೆ ಅಥವಾ ಒಂದೇ ವಿಚಾರಕ್ಕೆ ಗಮನ ಕೊಡೋಕ್ಕೂ ಕೂಡ ಆಗಲ್ಲ. ಸೊ ಇಂಥ ವಿಚಾರದಲ್ಲಿ ಡಾಕ್ಟರ್ಸ್ಗಳು ಅದಕ್ಕೆ ತಕ್ಕ ವ್ಯವಸ್ಥೆ ಎಲ್ಲವೂ ಇರುತ್ತೆ. ಎಷ್ಟು ಜನ ಹೋಗಿದ್ವಿ ಹೇಳಿ, ಮೆನೋಪಾಸ್ ಅಥವಾ ಮುಟ್ಟು ನಿಂತಿದೆ, ಈ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ನಮಗೆ ಅಂದಾಗ ಎಷ್ಟು ಜನ ಹೆಣ್ಮಕ್ಳು ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿದ್ವಿ. ಇದನ್ನು ಕಾಮನ್ ಅನ್ಕೊಬಿಟ್ಟಿದೀವಿ ನಾವು, ಕಾಮನ್ ಇದು ಅಂತ. ಸೊ ಅದಕ್ಕಿಂತಲೂ ಹೆಚ್ಚು ಜನರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲ್ಲ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಅಂತ ನಾವು ನೋಡಿದ್ರೆ ಹೆಣ್ಮಕ್ಳ ಸ್ಥಿತಿ ಒಂದು ರೀತಿ ಹೇಳತ್ತಿರೋದಾಗಿದೆ. ಆ್ಯಕ್ಚುಲಿ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮ ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಮ್ಮ ರಾಜ್ಯ ಸರ್ಕಾರ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಳ್ತಾ ಇದೆ. ಅದಕ್ಕೆ ಅಂಬಾಸಿಡರ್ ಯಾರು ಅಂತ ಹೇಳಿದ್ರೆ ನಮ್ಮ ಮೋಹಕ ತಾರೆ ರಮ್ಯಾ ಅವರು. ಈ ಒಂದು ಕಾನ್ಸೆಪ್ಟಿಗೆ ಋತುತಾರೆ ಅಂತ ಒಂದು ಹೆಸರನ್ನು ಇಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಡಿ. ಅದಕ್ಕಿಂತ ಮುಂಚೆ ಆ ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ ಆ್ಯಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ನಮಸ್ಕಾರ ವಿದ್ಯಾ ಅವರೇ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನನ್ನಂತಹ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಇದ್ರಲ್ಲಿ ಇನಿಷಿಯೇಟಿವ್ ತಗೊಂಡಿದ್ದೀರಿ ಅನ್ನೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ಅದಕ್ಕೆ ದಯವಿಟ್ಟು ಏನಾದ್ರೂ ಮಾಡಿ ಒಂದು 5-10 ನಿಮಿಷ ಆದ್ರೂ ಅವರು ಫೋನಿಗೆ ಸಿಗೋಂಗೆ ಅಥವಾ ಲೈವಿಗೆ ಸಿಗಂಗೆ ಮಾಡ್ರಪ್ಪ ಅಂತ ಕೇಳ್ತಾ ಇದ್ದೆ ನಮ್ಮ ಟೀಮ್ನ. ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ನಿಮ್ಗೆ ಥ್ಯಾಂಕ್ಸ್. ಓಕೆ ಮೇಡಮ್, ನನ್ನ ಫಸ್ಟ್ ಪ್ರಶ್ನೆ, ನಿಮಗೆ ಸಿಕ್ಕಾಪಟ್ಟೆ ಆಫರ್ಗಳು ಬಂದಿರುತ್ತೆ ಅದಕ್ಕೆ ಅಂಬಾಸಿಡರ್ ಆಗಿ ಇದಕ್ಕೆ ಬನ್ನಿ, ಇದಕ್ಕೆ ಪ್ರಚಾರ ಮಾಡ್ಕೊಡಿ ಅಂತ. ಬಟ್ ಇದಕ್ಕೆ ಯಾಕೆ ಇನಿಷಿಯೇಟಿವ್ ತಗೋಬೇಕು ನಿಮ್ಗೆ ಅನ್ನಿಸ್ತು? ನನ್ಗೆ ಇದು ಪರ್ಸನಲ್ ಸ್ಟೋರಿ ಅಂತಾನೆ ಹೇಳ್ಬೋದು ವಿದ್ಯಾ ಅವರೇ. ಬಿಕಾಸ್ ಕ್ಲಿನಿಕಲಿ ಇವಾಗ ನಿಮ್ಗೆ ಪೀರಿಯಡ್ಸ್ ಬರ್ತಾ ಇದೆ ಅಂದ್ರೆ ಯು ಆರ್ ನಾಟ್ ಇನ್ ಪೆರಿಮೆನೋಪಾಸ್, ಬಟ್ ಬೇರೆ ಬೇರೆ ಸಿಂಪ್ಟಮ್ಸ್ ಗಳಿದೆ ನನಗೆ, ವಿಚ್ ಇಸ್ ಲೈಕ್ ನಿದ್ದೆ ಆಗ್ಲಿ, ಫಟೀಗ್ ಆಗ್ಲಿ, ಮೂಡ್ ಇಶ್ಯೂಸ್ ಆಗ್ಲಿ, ಪ್ರತಿಯೊಂದೂ. ಬಟ್ ಕ್ಲಿನಿಕಲಿ you are not bracketed as perimenopause. So there are certain things that need to change. So ನನಗೆ ಫಸ್ಟ್ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು, ವಾಟ್ ಇಸ್ ಹ್ಯಾಪನಿಂಗ್ ಟು ಮೀ, ಐ ಡೋಂಟ್ ಫೀಲ್ ಮೈ ಸೆಲ್ಫ್ ಎನಿಮೋರ್ ಅಂತ. ಆ ಹುಡುಕಾಟನಲ್ಲಿ ನಾನು ಐ ಮೆಟ್ ಅ ಲಾಟ್ ಆಫ್ ಡಾಕ್ಟರ್ಸ್, ಬಟ್ ಅವ್ರಿಗೇನೆ ಅಷ್ಟು ಅವೇರ್ನೆಸ್ ಇಲ್ಲ. ದೇರ್ ಇಸ್ ಅ ಗ್ಯಾಪ್ ಇನ್ ಅವೇರ್ನೆಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ಪಾಯಿಂಟ್ ಅದು. ಸೆಕೆಂಡ್ ಪಾಯಿಂಟು, ನಮ್ಗೇನೆ ಗೊತ್ತಿಲ್ಲ ಅವೇರ್ನೆಸ್. ಫಾರ್ ಎಕ್ಸಾಂಪಲ್, ನಾನೊಂದು ಸರ್ವೆ ಲಿಂಕ್ ಕಳ್ಸಿದೆ ನಮ್ಮ ಫ್ರೆಂಡ್ಸ್ಗೆಲ್ಲ, ಎಜುಕೇಟೆಡ್ ವಿಮೆನ್ ಇವರೆಲ್ಲ. ಫಸ್ಟ್ ಪಾಯಿಂಟ್ ಐ ಆಸ್ಕ್ಡ್ ದೆಮ್, ಆರ್ ಯು ಪೆರಿಮೆನೋಪಾಸ್, ಮೆನೋಪಾಸ್ ಆರ್ ಪೋಸ್ಟ್ ಮೆನೋಪಾಸ್? ದ ಆನ್ಸರ್ ವಾಸ್ ಐ ಡೋಂಟ್ ನೋ. ಎಜುಕೇಟೆಡ್ ವಿಮೆನ್. ಬಟ್ ಸಿಂಪ್ಟಮ್ಸ್ ಅಲ್ಲಿ ಎಲ್ಲ ಇದೆ ಅವ್ರಿಗೆ. ಜಾಯಿಂಟ್ ಪೇನ್ ಆಗ್ಲಿ, ಪ್ಯಾಲ್ಪಿಟೇಷನ್ಸ್ ಆಗ್ಲಿ, ಮೂಡ್ ಸ್ವಿಂಗ್ಸ್ ಆಗ್ಲಿ, ಸ್ಲೀಪ್ ಆಗ್ಲಿ, ಪ್ರತಿಯೊಂದು ಇದೆ. ಆಮೇಲೆ ಮೆಡಿಸಿನ್ಸ್ ಯಾವ್ದಿದೆ ಅಂತ ಅವ್ರಿಗೂ ಅದ್ರ ಬಗ್ಗೆನೂ ತಿಳುವಳಿಕೆ ಇಲ್ಲ. ದೇ ಆರ್ ಜಸ್ಟ್ ಟೇಕಿಂಗ್ ಮೆಗ್ನೀಷಿಯಂ ಅಂಡ್ ಫ್ಲಾಕ್ಸೀಡ್ ಅಷ್ಟೇ. ಸೊ ಈ ತರ ನಡೀತಾ ಇರುವಾಗ ಐ ರಿಯಲೈಸ್ ದಟ್ ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ಅಲೋನ್. ಆಲ್ ವಿಮೆನ್ ಅಬವ್ ದಿ ಏಜ್ ಆಫ್ 40 ಆರ್ ಗೋಯಿಂಗ್ ಥ್ರೂ ದ ಸೇಮ್ ಪ್ರಾಬ್ಲಮ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ದೇರ್ ಇಸ್ ನೋ ಅವೇರ್ನೆಸ್ ಬಿಕಾಸ್ ಮೆನೋಪಾಸ್ ಸ್ಪೆಷಲಿಸ್ಟ್ ಇಲ್ಲ ಇಲ್ಲಿ. ವೆರಿ ಫ್ಯೂ ಪೀಪಲ್ ಸಿ, ಬಿಕಾಸ್ ಗೈನಕಾಲಜಿ ಇಸ್ ಅ ವಾಸ್ಟ್ ಸಬ್ಜೆಕ್ಟ್. ಅದು ಪ್ಯೂಬರ್ಟಿಯಿಂದ ಮೆನೋಪಾಸ್ ವರೆಗೂ ಹೋಗುತ್ತೆ. ಬಟ್ ಮೆನೋಪಾಸ್ ಸ್ಪೆಸಿಫಿಕ್ ಆಗಿ ಸ್ಪೆಷಲೈಸ್ ಇರೋರು ಬಹಳ ಕಡಿಮೆ. ಮೂರನೇದು ಏನಂದ್ರೆ, there is no accessibility and affordability of these medications in the market.
ಸೊ ದೀಸ್ 3 ಥಿಂಗ್ಸ್ ಲೆಡ್ ಮೀ ಟು ಸರ್ಚ್ ಫಾರ್ ಅ ಡಾಕ್ಟರ್. ಅವಾಗ ನಂಗೆ ಜ್ಯೋತ್ಸ್ನಾ ಮಿರ್ಲೆ ಅವ್ರು ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡುವಾಗ ನಮ್ಗೆ ಅನ್ಸ್ತು ಎಜುಕೇಶನ್ ಅಲ್ಲಿ MBBS ಅಲ್ಲಿ ಲ್ಯಾಕ್ ಆಫ್ ಅವೇರ್ನೆಸ್, ಅರ್ಬನ್ ವಿಮೆನ್ ವಿಚ್ ಇಸ್ ಮೀ ಲ್ಯಾಕ್ ಆಫ್ ಅವೇರ್ನೆಸ್, ಇನ್ ಹಳ್ಳಿಗಳಲ್ಲಿ ಏನ್ ಇರ್ಬೋದು ಅಂತ. ಸೊ ವಿ ಡಿಸೈಡೆಡ್ ದಟ್ ಲೆಟ್ ಅಸ್ ಟೇಕ್ ಇಟ್ ಟು ಇವಾಗ ನಾವ್ ಏನಾದ್ರೂ ಇಂಪ್ಯಾಕ್ಟ್ ಮಾಡ್ಬೇಕಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಆಗ್ಬೇಕಂದ್ರೆ ವಿ ನೀಡ್ ಗವರ್ಮೆಂಟ್ ಸಪೋರ್ಟ್. ಸೊ ನಾವು ಹೋಗಿ UT ಖಾದರ್ ಸರ್ ಅವ್ರನ್ನ ಭೇಟಿ ಮಾಡಿ ನಾವು ವಿದೌಟ್ ಎನಿ ಎಕ್ಸ್ಟ್ರಾ ಅಲೋಕೇಶನ್ ಆಫ್ ಬಜೆಟ್, ಹೊಸ ಸ್ಕೀಮ್ ಏನು ಇಲ್ಲದೆ ಇರೋ ಎಕ್ಸಿಸ್ಟಿಂಗ್ ಆಶಾ ಆರೋಗ್ಯ ಸ್ಕೀಮ್ ಅಲ್ಲಿ, ಗೃಹ ಆರೋಗ್ಯ ಸ್ಕೀಮ್ ಅಲ್ಲಿ ಆಶಾ ವರ್ಕರ್ಸ್ ಆಲ್ರೆಡಿ ಮನೆಗೆ ಹೋಗಿ ಒಂದಷ್ಟು ಪ್ರಶ್ನೆಗಳು ಕೇಳ್ತಾರೆ. ಅದ್ರಲ್ಲಿ ನಿಮ್ಗೆ ಬರೀ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಅದೆಲ್ಲ ಕೇಳ್ತಾರೆ ಹೊರತು ಮೆನೋಪಾಸ್ ಬಗ್ಗೆ ಯಾರು ಏನು ಕೇಳ್ತಾ ಇಲ್ಲ. ಸೊ ಒಂದ್ ಸೆಟ್ ಆಫ್ ಕ್ವೆಶ್ಚನ್ಸ್ ಹಾಕಿ ಅಂತ ನಾವೊಂದು ರಿಕ್ವೆಸ್ಟ್ ಮಾಡಿದ್ವಿ. ಅದು ಅಲ್ಲದೆ ಇವಾಗ ಸಪೋಸ್ ಇವಾಗ ನಮ್ಗೆ ಅನ್ಸಿದ್ರೆ ಎಸ್ ಶಿ ನೀಡ್ಸ್ ಕೌನ್ಸಿಲಿಂಗ್ ಅಂದ್ರೆ ಅವ್ರಿಗೆ ಅವ್ರ ದಿನಚರ್ಯ ಹೇಗಿರ್ಬೇಕು, ಅವ್ರು ಯಾವ ತರ ಫುಡ್ ಇಂಟೇಕ್ ಮಾಡ್ಬೇಕು ಅದೆಲ್ಲ ನಾವ್ ಹೇಳ್ಬೋದು. ಯಾರಿಗಾದ್ರೂ ಮೆಡಿಸಿನ್ ಅಥವಾ ಡಯಾಗ್ನೋಸಿಸ್ ಬೇಕಾದ್ರೆ ವಿ ಟೇಕ್ ದಮ್ ಟು ದ ತಾಲೂಕ್ ಆರ್ ಡಿಸ್ಟ್ರಿಕ್ಟ್ ಲೆವೆಲ್. ಅಲ್ಲೂ ಅಷ್ಟೇ ಬ್ರೆಸ್ಟ್ ಸ್ಕ್ಯಾನಿಂಗ್ ಆಗ್ಲಿ, ಅಲ್ಟ್ರಾಸೌಂಡ್ ಬಂದಿದೆ ನಿಮ್ಮಿಂದ, ಪ್ಲಾನ್ ಶುರುವಾಗಿದೆ, yes. The idea came from me, but you always need somebody to implement it alva. One idea idrunuve adina janak tagond hogbekandre you need the government's help. So therefore we went to UT Khadar sir and he was very open about it and he was so proactive. As a man, first of all, men ge understanding illa bidi antadralli as a health minister I was very happy that he has that proactiveness, understanding and readiness ಮಾಡೋಣ ಅಂತ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್ ವಿತ್ ಅವರೇ. ಮೇಡಮ್, ಈಗ ಈ ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲೋದು ತುಂಬಾ ಕಾಮನ್ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಅದ್ರಲ್ಲಿ ಮೂಡ್ ಸ್ವಿಂಗ್ಸ್ ಆಗೋದು, ಬೆವರೋದು, ನೀವು ಇಷ್ಟು ತನಕ ತುಂಬಾ ಸಿಂಪ್ಟಮ್ಸ್ ಗಳನ್ನ ಹೇಳಿದ್ರಿ. ನಮ್ಮ ತಾಯಿ ಅಂದ್ರೂ ಕೂಡ ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ, ಅಂದ್ರೆ ಕಾಮನ್ ಅನ್ಕೊಂಡಿದ್ದಾರೆ. ನನ್ನ ಅದ್ರಲ್ಲಿ ಏನೋ ಡಿಪ್ರೆಷನ್ ಹೋಗ್ತಾ ಇದ್ರು, ಅದು ಕೂಡ ಕಾಮನ್. ಯಾರು ಟ್ರೀಟ್ಮೆಂಟ್ ಹೋಗ್ಬೇಕು ಇದಕ್ಕೆ ಅಂತಲೂ ಡಾಕ್ಟರ್ ಇರ್ತಾರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಓಕೆ, ಈ ಸ್ಕೀಮು ನನಗೆ ಹೆಂಗೆ ಹೆಲ್ಪ್ ಮಾಡುತ್ತೆ? ಗ್ರಾಮೀಣ ಭಾಗದಲ್ಲಿರೋ ಹೆಣ್ಮಕ್ಳು ಇದನ್ನ ಹೇಗೆ ಬಳಸ್ಕೋಬೇಕು? ನಿಮ್ದೇ ಭಾಷೆಯಲ್ಲಿ, ನಿಮ್ದೇ ಧಾಟಿಯಲ್ಲಿ ನೀವು ಹೇಳೋದಾದ್ರೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಹಾಕ್ಬಿಡ್ತೀನಿ ಮೇಡಮ್, ರಮ್ಯಾ ಮೇಡಮ್. ಎಷ್ಟೋ ಜನ ಗಂಡು ಮಕ್ಳು ಮೂಲೆಯಲ್ಲಿ ಕುತ್ಕೊಂಡು ಮಾತಾಡ್ತಾರೆ, ಇದರಿಂದ ಏನಾಗ್ಬಿಡುತ್ತೆ ಬಾರಿ, ಅವ್ರಿಗೆ ಇದ್ರ ಸಮಸ್ಯೆಯ ಆಳ ಅಗಲ ಗಂಧ ಏನೂ ಗೊತ್ತಿಲ್ಲ, ಮೂಲೆಯಲ್ಲಿ ಕುತ್ಕೊಂಡು ಮಾತಾಡ್ಬಿಡ್ತಾರೆ. ಅಂತಹ ಪುರುಷ ಮಹಾನ್ನರಿಗೂ ಕೂಡ ಏನ್ ಹೇಳ್ತೀರಾ ನೀವು? ಹೇಳ್ಬಿಡ್ರಿ. ಕರೆಕ್ಟ್. ಸಿ, ಫಸ್ಟ್ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ವಿದ್ಯಾ, ಕಲ್ಚರಲಿ ಹೆಣ್ಮಕ್ಳು ಯಾವಾಗ್ಲೂ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಅವ್ರ ಹತ್ರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರ್ಲಿಲ್ಲ. ಸೊ ದ ಮಾರ್ಕೆಟ್ ವಾಸ್ ಕೇಟರಿಂಗ್, ದ ಹೆಲ್ತ್ ಸೆಕ್ಟರ್ ವಾಸ್ ಕೇಟರಿಂಗ್ ಟು ದ ಮೆನ್. ಯು ಅಂಡರ್ಸ್ಟುಡ್? ಯಾಕಂದ್ರೆ ದೇ ವರ್ ದ ಸ್ಪೆಂಡಿಂಗ್ ಒನ್ಸ್. ಸೊ ಹಾಗಾಗಿ ಆಲ್ ಯೋರ್ ಮೆಡಿಕೇಶನ್ಸ್, ರಿಸರ್ಚ್ ಎಲ್ಲ ಮೆನ್ ಮೇಲೆ ಬೇಸ್ ಮಾಡಿರೋದು, ಹೆಣ್ಮಕ್ಳ ಮೇಲೆ ಏನು ಡೇಟಾ ರಿಸರ್ಚ್ ಮಾಡಿರ್ಲಿಲ್ಲ. ಇತ್ತೀಚೆಗೆ PCOS ಬಿಕೇಮ್ PMOD ಅಲ್ವಾ? ಬಟ್ ಇವಾಗ ಕಾಲ ಬದಲಾಗಿದೆ. ಹೆಣ್ಮಕ್ಳು ದೇ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ದೇ ಹ್ಯಾವ್ ದ ಸ್ಪೆಂಡಿಂಗ್ ಪವರ್, ದೇ ಶೇಪಿಂಗ್ ಒಪಿನಿಯನ್ಸ್. ಸೊ ದ ಮಾರ್ಕೆಟ್ ಇಸ್ ಸ್ಲೋಲಿ ಓಪನಿಂಗ್ ಅಪ್ ಅಂಡ್ ಸೇಯಿಂಗ್, ಇಲ್ಲೂ ನಾವು ರಿಸರ್ಚ್ ಮಾಡ್ಬೋದಲ್ಲ ಅಂತ. ಸೊ ನೌ ಸ್ಲೋಲಿ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಟು ರಿಸರ್ಚ್ ಆನ್ ಮೆನೋಪಾಸ್. ಸೊ ನಾವಿಷ್ಟು ವರ್ಷ ಏನ್ ಅನ್ಕೊಂಡ್ ಬಂದಿದೀವಿ ಇದು ನಾರ್ಮಲ್ ಅಂತ, ಇಟ್ ಇಸ್ ನಾಟ್ ನಾರ್ಮಲ್. ಅಫ್ ಕೋರ್ಸ್ ಏಜಿಂಗ್ ಇಸ್ ನಾರ್ಮಲ್, ಮೆನೋಪಾಸ್ ಆಗೇ ಆಗುತ್ತೆ. ಬಿಕಾಸ್ as long as you have a uterus and you have ovaries, it ages, right? ಅದ್ ಆಗೇ ಆಗುತ್ತೆ. ಬಟ್ ಅದ್ರದ್ದು ಸಿಂಪ್ಟಮ್ಸ್ ಏನ್ ಬರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಬಟ್ ಯಾರು ರಿಸರ್ಚ್ ಮಾಡಿರ್ಲಿಲ್ಲ. ರಿಸರ್ಚ್ ಮಾಡ್ದೇನೆ ನೀವ್ ಮೆಡಿಸಿನ್ಸ್ ನ ಹೆಂಗ್ ತಗೊಂಡ್ಬರ್ತೀರಾ ಮಾರ್ಕೆಟ್ಗೆ? ಬಂದಿದೆ ಇವಾಗ. ನಮ್ಗೆ ಈಗ ಅರ್ಥ ಮಾಡಿಸಿ. ಓಕೆ, ಈ ಯೋಜನೆ ಹೆಂಗ್ ಅನುಕೂಲ ಆಗತ್ತೆ? ಏನ್ ಮಾಡ್ಬೇಕು ಇದನ್ನ ಬಳಸಕ್ಕೆ? ಫೋನ್ ನಂಬರ್ ಕೊಡ್ತೀರಾ? ನಾನು ಫೋನ್ ಮಾಡ್ಬೇಕಾ? ಅಥವಾ ಎಲ್ಲಾದ್ರೂ ಕ್ಲಿನಿಕ್ ಗಳಂತ ಇರುತ್ತಾ, ಹೋಗಿ ಮಾತಾಡಿಸ್ಬೇಕಾ ಅವ್ರನ್ನ? ಡಾಕ್ಟರ್ಗಳನ್ನ ನೋಡ್ಬೇಕಾ? ಹೆಂಗ್ ವರ್ಕ್ ಆಗತ್ತೆ ನನ್ಗಿದು? ಸೊ ಬೇಸಿಕಲಿ ಆಶಾ ವರ್ಕರ್ಸ್ ಗೆ ಒಂದು ಹ್ಯಾಂಡ್ ಬುಕ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಕೆಲವೊಂದು ಪ್ರಶ್ನೆಗಳಿರುತ್ತೆ. ಸೊ ಅದ್ರಲ್ಲಿ ಮೆನೋಪಾಸ್ ಕ್ವೆಶ್ಚನ್ಸ್ ಆಡ್ ಮಾಡ್ತಾರೆ. ಅವಾಗ ನಮ್ಗೆ ಯಾರಾದ್ರೂ ಗೊತ್ತಾದ್ರೆ, ಹೌದು ಇವ್ರಿಗೆ ಪೆರಿ ಮೆನೋಪಾಸ್ ಇದೆ, ಮೆನೋಪಾಸ್ ಇದೆ, ಆಸ್ಟಿಯೋಪೊರೋಸಿಸ್ ಆಗ್ಲಿ ಅಥವಾ ಬ್ರೆಸ್ಟ್ ಸ್ಕ್ರೀನಿಂಗ್ ಮಾಡ್ಬೇಕಾದ್ರೆ ಅವರು ತಾಲೂಕ್ ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅವರು ಹೋಗಿ ಅಲ್ಲಿ ಡಾಕ್ಟರ್ ಇರೋರಿಗೆ ತೋರಿಸ್ಕೋಬಹುದು. ದೆನ್ ವಿ ವಿಲ್ ಗಿವ್ ದಮ್ ಕೌನ್ಸಿಲಿಂಗ್. ವಿಲ್ ಐಡೆಂಟಿಫೈ ದೀಸ್ ವಿಮೆನ್ ಅಲ್ವಾ? ಗೊತ್ತಾದ್ಮೇಲೆ ನಾವ್ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ತೀವಿ, ಸೈಕ್ಯಾಟ್ರಿ ಆಗ್ಲಿ, ನ್ಯೂಟ್ರಿಷನ್ ಆಗ್ಲಿ, ಅದ್ ಕೊಡ್ತೀವಿ. ಯಾರ್ಯಾರಿಗೆ ಮೆಡಿಸಿನ್ಸ್ ಬೇಕು ಅದನ್ನ ಸರ್ಕಾರ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಫಸ್ಟ್ ನಮ್ಗೆ ಡೇಟಾ ಸಿಕ್ಕಿದ್ಮೇಲೆ ಗೊತ್ತಾಗತ್ತಲ್ವಾ ಎಷ್ಟು ಜನ ಹೆಣ್ಮಕ್ಳಿಗೆ ಮೆನೋಪಾಸಲ್ ಇದಾರೆ, ಎಷ್ಟು ಪೆರಿಮೆನೋಪಾಸಲ್ ಇದಾರೆ ಅಂತ. ಅವಾಗ ಯಾರ್ಯಾರಿಗೆ ಮೆಡಿಸಿನ್ಸ್ ಬೇಕಂತ ಅವ್ರಿಗೆ ಮೆಡಿಸಿನ್ಸ್ ಕೊಡೋ ಒಂದು ಅವಕಾಶನು ಮಾಡ್ಕೊಡ್ತಾರೆ ಅಟ್ ಸಬ್ಸಿಡೈಸ್ ರೇಟ್ ಅಂತ ಡಿಸ್ಕಷನ್ ಆಯ್ತು. ಬಟ್ ಅದನ್ನ ನಮ್ಗೆ ಫಸ್ಟ್ ಡೇಟಾ ಸೆಟ್ ಸಿಕ್ಕಿದ ಮೇಲೆ ಮಾಡ್ತಾರೆ.
ಇವಾಗ ಇನ್ನೊಂದು ವಿದ್ಯಾ ಅವ್ರಿಗೆ ನಿಮ್ಗೆ ಹೇಳಕ್ ಮರ್ತ್ಬಿಟ್ಟೆ, ಇಂಡಿಯಾ ಗ್ಲೋಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಮೋಸ್ಟ್ ವಿಮೆನ್ 51ಗೆ ಮೆನೋಪಾಸ್ ಬರುತ್ತೆ, ಬಟ್ ನಮ್ ದೇಶದಲ್ಲಿ 46ಗೆ ಮೆನೋಪಾಸ್ ಬರುತ್ತೆ ಆಯ್ತಾ. ಅದು ಅಲ್ಲದೆ ನಮ್ ಹೆಣ್ಮಕ್ಳು ಚಿಕ್ಕ ವಯಸ್ಸು ತುಂಬಾ ಲೈಕ್ 10 ಇವಾಗ 8 ವರ್ಷ 9 ವರ್ಷಗೆನೆ ಪೀರಿಯಡ್ ಬರುತ್ತೆ. ಆಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ಕನ್ಸೀವ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ. ಪ್ಲಸ್ ಎಷ್ಟೋ ಹೆಣ್ಮಕ್ಳಿಗೆ ಬೇಗನೆ ಮೆನೋಪಾಸ್ ಬರ್ತದೆ. ಏನಕ್ಕಂದ್ರೆ ಅಫ್ಕೋರ್ಸ್ ದೇರ್ ಆರ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಟ್ ಪ್ಲೇ. ದೇರ್ ಇಸ್ ಆಲ್ಸೋ ಟಾಕ್ಸಿನ್ಸ್ ನೀವು ಊಟ ಮಾಡೋ ಆಹಾರದಲ್ಲಿ, ನೀವು ಹಾಕೋ ಸ್ಕಿನ್ ಕೇರ್ ಅಲ್ಲಿ, ನಿಮ್ ಕಾಸ್ಮೆಟಿಕ್ಸ್ ಅಲ್ಲಿ, ಇನ್ಫ್ಯಾಕ್ಟ್ ಬೇಬಿ ಫುಡ್ಸ್ ಅಲ್ಲಿ ಅಥವಾ ನಿಮ್ಮ ಟಾಯ್ಸ್ ಅಲ್ಲಿ ಎಲ್ಲದ್ರಲ್ಲೂ ಇದೆ. ಇನ್ಫ್ಯಾಕ್ಟ್ ನಿಮ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಲ್ಲೂ ಇದೆ. ಸೊ ದಿಸ್ ಹ್ಯಾಸ್ ಟು ಬಿ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್. ಈಗ ಯುರೋಪ್ ಅಲ್ಲಿ ಈಗ 2026 ಅಲ್ಲಿ ಒಂದು ಸ್ಟ್ರಿಕ್ಟ್ ರೆಗ್ಯುಲೇಷನ್ ತಂದಿದ್ದಾರೆ. ಇವಾಗ ನಾವ್ ಏನಾದ್ರು ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಯುರೋಪ್ಗೆ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ ಹಾಫ್ ದ ಕಾಸ್ಮೆಟಿಕ್ಸ್ ಆರ್ ನಾಟ್ ಅಲೌಡ್. ಯಾಕಂದ್ರೆ ಇವಾಗ ದಟ್ ಇಸ್ ಪುಟಿಂಗ್ ಪ್ರೆಷರ್ ಆನ್ ಬಿಗ್ ಕಂಪನೀಸ್ ಲೈಕ್ L'Oreal, Lancome, all these companies, Dove agli, to reformulate according to their list, because a lot of what is affecting our hormones is the skincare and the food that we eat, chemicals. So India ನಲ್ಲಿ skincare ಆಗ್ಲಿ ಕಾಸ್ಮೆಟಿಕ್ಸ್ ಆಗ್ಲಿ ಬರೀ ಈ ಸ್ಕಿನ್ಕೇರ್ ಪ್ರಾಡಕ್ಟ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಇರೋದು ನಮ್ಮಲ್ಲಿ ಅಪ್ರೂವ್ ಆಗಿದೆ ಅಷ್ಟೇ ನೋಡ್ತಾರೆ ಹೊರತು ಇದು ಇಫೆಕ್ಟಿವ್ ಇದು ಒಳ್ಳೇದಾ ಅಂತ ಅವ್ರು ಚೆಕ್ ಮಾಡಲ್ಲ. ಯು ಅಂಡರ್ಸ್ಟುಡ್? ಸೊ ದೇರ್ ಹ್ಯಾಸ್ ಟು ಬಿ ಅ ಹೋಲಿಸ್ಟಿಕ್ ಥಿಂಗ್. ನಾಟ್ ಓನ್ಲಿ ವಿಮೆನ್ಗೆ ಚೆಕ್ಅಪ್ಸ್ ಮಾಡಬೇಕು, ಈ ಪ್ರಶ್ನೆಗಳು ಕೇಳಬೇಕು, ಮೆಡಿಸಿನ್ ಕೊಡಬೇಕು, ನಮ್ ಎನ್ವೈರನ್ಮೆಂಟ್ ನಾವ್ ರೆಗ್ಯುಲೇಟ್ ಮಾಡಬೇಕು. ಯು ಅಂಡರ್ಸ್ಟುಡ್? ಸೊ ಇಟ್ಸ್ ಅ ಹೋಲಿಸ್ಟಿಕ್ ವ್ಯೂ ದಟ್ ವಿ ನೀಡ್ ಟು ಟೇಕ್. ಇದ್ರ ಜೊತೆ ಒಂದು ಜನರಲ್ ಪ್ರಶ್ನೆಯನ್ನ ನಿಮ್ ಗಮನಕ್ಕೆ ಹಾಕ್ಬಿಡ್ತೀನಿ ಮೇಡಮ್. ಈ ಪುರುಷ ಪ್ರಧಾನ ಸಮಾಜ ಅಂತ ಬಂದಾಗ ಹೆಣ್ಮಕ್ಳಿಗೆ ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ, 100ರಲ್ಲಿ 40-50 ಭಾಗದ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಶುರುವಾಯಿತು ಅನ್ನೋ 1-2-3 ದಿನದ ಹಿಂದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಅಥವಾ ಮೂಡ್ ಸ್ವಿಂಗ್ಸ್ ಆಗೋದು ಸ್ವಲ್ಪ ಏರುಪೇರು ಆಗ್ತಾ ಇರತ್ತೆ. ಅದಕ್ಕೆ ಇವ್ರು ಪದ ಕಟ್ಟೋದು ಎಂತದ್ ಗೊತ್ತಾ, ಇವರು ತಲೆ ಕೆಟ್ಟೋಳ್ ತರ ಆಡ್ತಾಳೆ ಅಂದ್ರೆ ಅರ್ಥ ಮಾಡ್ಕೊಳ್ಳುವ ಮನಸ್ಥಿತಿನೇ ಇರಲ್ಲ, ತಿರಸ್ಕಾರದ ಮಾತುಗಳನ್ನ ಆಡೋದು ಜಾಸ್ತಿ. ಸೊ ಇಂತಹ ಪುರುಷ ಪ್ರಧಾನದ ಕೆಲ ಪುರುಷರಿಗೆ ದಯವಿಟ್ಟು ನೀವು ಈ ಋತುಚಕ್ರ ಆರಂಭ ಆಗೋದು, ಮೆನೋಪಾಸ್ ಅಥವಾ ಋತು ಬಂಧ ಅಥವಾ ಮುಟ್ಟು ನಿಲ್ಲೋದು, ಇದ್ರ ಬಗ್ಗೆ ಕಿವಿ ಮಾತು ನಿಮಗೆ ಜಾಗೃತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ತೆಪ್ಪಗಿರಿ, ಇದನ್ನ ಅಪಹಾಸ್ಯ ಮಾಡಬೇಡಿ ಅಂತ ಹೇಳೋದು ಹೆಂಗೆ? ಇಲ್ಲ, ಕರೆಕ್ಟ್ ನೀವ್ ಹೇಳಿದ್ದು. ಫಸ್ಟ್ ನಮ್ಗೆ ಏನಾಗ್ತದೆ ಅಂತ ನಾವ್ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ವಿ ಕ್ಯಾನ್ ಟೆಲ್ ದ ಮೆನ್ ವಾಟ್ ಇಸ್ ಹ್ಯಾಪನಿಂಗ್. ಬಟ್ ಐ ನೋ ದಟ್ ಅ ಲಾಟ್ ಆಫ್ ಮೆನ್, ಇವನ್ ವಿಮೆನ್, ವಿ ನಾರ್ಮಲೈಸ್ ಇಟ್. ಓ ನಿಂಗೆ ಯುವರ್ PMSing ಇಸ್ ಇಟ್ ಅಂತ ನಾವ್ ಕೇಳ್ತೀವಿ. ಮೂಡ್ ಇಲ್ದೇ ಇದ್ರೆ ಅಥವಾ ನಾವು ಬೇಗ ಇರಿಟೇಟ್ ಆದ್ರೆ ಶಿ ಇಸ್ ಗೋಯಿಂಗ್ ಟು ಗೆಟ್ ಅ ಪೀರಿಯಡ್, ವಿ ನಾರ್ಮಲೈಸ್ಡ್ ಇಟ್, ರೈಟ್? ಸೊ ಅದನ್ನ ನಾವು ಸೆನ್ಸಿಟೈಸ್ ಮಾಡ್ಬೇಕು. ಮನೆಯಿಂದ ಶುರು ಆಗುತ್ತೆ. ನಿಮ್ಮ ಗಂಡ ಆಗಿರ್ಬೋದು ಅಥವಾ ನಿಮ್ ಮಗ ಆಗಿರ್ಬೋದು, ಯೋರ್ ಬ್ರದರ್, ದ ಸೆನ್ಸಿಟೈಸೇಷನ್ ಹ್ಯಾಸ್ ಟು ಹ್ಯಾಪನ್ ಅಂಡ್ ಅವೇರ್ನೆಸ್ ಹ್ಯಾಸ್ ಟು ಹ್ಯಾಪನ್. ಬಿಕಾಸ್ ಎಷ್ಟೋ ಹೆಣ್ಮಕ್ಳು ಕೆಲಸ ಬಿಟ್ಬಿಡ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ ನೀವ್ ಹೇಳ್ದಂಗೆನೆ. ಅಂಡ್ ಇಟ್ ಇಸ್ ಫೈನಾನ್ಷಿಯಲ್ ಲಾಸ್ ಆಲ್ಸೋ ಫಾರ್ ದ ವುಮೆನ್ ಅಲ್ವಾ? ಸೊ ಒಂದು ಸಪೋರ್ಟ್ ಸಿಸ್ಟಮ್ ಇರ್ಬೇಕು ಯಾವಾಗ್ಲೂ ಹೆಣ್ಮಕ್ಳಿಗೆ. ಆ ಸಪೋರ್ಟ್ ಸಿಸ್ಟಮ್ ಇದ್ರೆ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಆ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು ಗಂಡಸ್ರಲ್ಲಿ. ಅಂಡ್ ದಿಸ್ ಟ್ಯಾಗ್ಸ್ ಅಂಡ್ ಆಲ್ ದೇ ಶುಡ್ ರಿಮೂವ್. ನೀವ್ ಹೇಳ್ದಂಗೆ ತಲೆ ಕೆಟ್ಟೋಗಿದೆ, ಏನೋ ಶೀಸ್ ಆಕ್ಟಿಂಗ್ ಕ್ರೇಜಿ, ಅದೆಲ್ಲ. ಅಂಡ್ ವಿಮೆನ್ ಫಾರ್ ದ ಲಾಂಗೆಸ್ಟ್ ಟೈಮ್ ವಿ ಹ್ಯಾವ್ ನಾರ್ಮಲೈಸ್ಡ್ ಆಲ್ ಆಫ್ ದಿಸ್. ಓ ನಮ್ಮಲ್ಲಿ ಏನೋ ಇರ್ಬೇಕು, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಏನೋ, ಐ ಆಕ್ಟೆಡ್ ಕ್ರೇಜಿ ಅಂತ ನಮ್ಗನ್ಸುತ್ತೆ. ನೋ, ಇಟ್ಸ್ ನಾಟ್ ಟ್ರೂ. ಡೋಂಟ್ ಲೆಟ್ ದೆಮ್ ಡಿಕ್ಟೇಟ್ ಟರ್ಮ್ಸ್ ಟು ಯು. ಮೇಡಮ್, ಒಂದಂತೂ ಹೇಳ್ಬೋದು ನಾನು ನಿಮ್ಗೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಮಯವನ್ನ ಕೊಟ್ಟಿದ್ದಕ್ಕೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಕ್ರೀನ್ ಅಲ್ಲಿ ಮಾತ್ರ ಹೀರೋಯಿನ್ ಆಗ್ಲಿಲ್ಲ, ಪಾಲಿಟಿಕ್ಸ್ ಅಲ್ಲಿ ಮಾತ್ರ ಹೀರೋಯಿನ್ ಆಗ್ಲಿಲ್ಲ, ಹೆಣ್ಮಕ್ಳು ಜೀವನದಲ್ಲೂ ಹೀರೋಯಿನ್ ಆಗ್ಬಿಟ್ರಿ ನೀವು ತಗೊಂಡ್ರಲ್ಲ, ಇನಿಷಿಯೇಟಿವ್ ತಗೊಂಡು ನೀವು ಸರ್ಕಾರದ ಗಮನಕ್ಕೆ ತಂದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಇಡೀ ರಾಜ್ಯದ ಹೆಣ್ಮಕ್ಳು ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಮೇಡಮ್. ಥ್ಯಾಂಕ್ ಯು ವಿದ್ಯಾ ಅವರೇ. Yes, pleasure talking to you. Same here. Thank you madam. Thank you. Okay, thank you ವಿದ್ಯಾ. ಓಕೆ, ಋತುತಾರೆ ಅಂತ ಕಾನ್ಸೆಪ್ಟ್ ಇಷ್ಟೊತ್ತು ಇದ್ರ ಬಗ್ಗೆ ಅರ್ಥ ಮಾಡಿಸುವ ಕೆಲಸವನ್ನ ನಿಮಗೆ ಮಾಡಿದೆ. ಮುಂದಿನ